ಸರ್ಕಾರದ ಬಳಿ ಹಣವಿಲ್ಲದ ಕಾರಣ ಗ್ಯಾರಂಟಿ ನಿಲ್ಲಿಸಲು ಸಿಎಂ ಪ್ಲಾನ್. ಕೇವಲ ಪ್ರಚಾರಕ್ಕೆ ಹೇಳಿಕೆ ನೀಡಿರುವ ಸಚಿವ ಪ್ರಿಯಾಂಕಾ ಖರ್ಗೆಗೆ ಸರ್ಕಾರ ನಡೆಸುವುದು ಗೊತ್ತಿಲ್ಲ. ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳ ಭವಿಷ್ಯದ ಕುರಿತು ಈಗ ಭಾರೀ ಚರ್ಚೆ ಶುರುವಾಗಿದೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಅವರು, ಸರ್ಕಾರದ ಬಳಿ ಹಣವಿಲ್ಲದ ಕಾರಣ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುವ ಯೋಚನೆ ಇಲ್ಲ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆಗಳೇ ಪ್ರಮುಖ ಕಾರಣವಾಗಿದ್ದು, ಆದರೆ ಈಗ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲದ ಕಾರಣ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಗ್ಯಾರಂಟಿ ಮುಂದುವರಿಸುವ ಯೋಚನೆ ಇಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಕೇವಲ ಚುನಾವಣೆ ಗೆಲ್ಲುವ ಒಂದೇ ಒಂದು ದೃಷ್ಟಿಯಿಂದ ಈ ಯೋಜನೆಗಳನ್ನು ಜಾರಿಗೊಳಿಸಲಾಗಿತ್ತು. ಪ್ರಸ್ತುತ ಗುತ್ತಿಗೆದಾರರ 30 ರಿಂದ 40 ಸಾವಿರ ಕೋಟಿ ರೂಪಾಯಿಗಳ ಬಿಲ್ ಬಾಕಿ ಉಳಿಸಿಕೊಳ್ಳಲಾಗಿದ್ದು, ಕಳೆದ 4 ವರ್ಷಗಳ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ಇದರಿಂದಾಗಿ ಗುತ್ತಿಗೆದಾರರು ಆತ್ಮಹತ್ಯೆಗೆ ಯತ್ನಿಸುತ್ತಿದ್ದಾರೆ. ನಾವು ಗ್ಯಾರಂಟಿಗಳ ವಿರೋಧಿಗಳಲ್ಲ, ಆದರೆ ಇವುಗಳಿಂದಾಗಿ ಅಭಿವೃದ್ಧಿ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ ಎಂದು ಪರೋಕ್ಷವಾಗಿ ಯೋಜನೆಗಳನ್ನು ಬಂದ್ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ದೂರಿದರು. ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಸಂಘಟನೆಗೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಜಗದೀಶ್ ಶೆಟ್ಟರ್, ಗೃಹ ಸಚಿವರಾಗಿ ಅವರಿಗೆ ಸರ್ಕಾರವನ್ನು ಹೇಗೆ ನಡೆಸಬೇಕು ಎಂಬ ಕನಿಷ್ಠ ಜ್ಞಾನವಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಆರ್ಎಸ್ಎಸ್ ದೇಶಪ್ರೇಮಿ ಸಂಘಟನೆಯಾಗಿದ್ದು, ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಅಪಪ್ರಚಾರ ಮಾಡಲು ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿರುವ ಅವರು ಕೇವಲ ರಾಜಕೀಯ ಲಾಭಕ್ಕಾಗಿ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದರು. ಯಾವ ರೀತಿ ನೋಡಿ, ಅವರಿಗೆ ಇಂಟರ್ನಲ್ಲಿ ಗ್ಯಾರಂಟಿ ಯೋಜನೆ ಮುಂದುವರಿಸುವಂಥ ಮನಸ್ಸಿಲ್ಲ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅವ್ರ ಕಡೆ ಹಣ ಇಲ್ಲ. ಈ ಕಾಂಟ್ರಾಕ್ಟರ್ಸ್ ಬಿಲ್ 30-40 ಸಾವಿರ ಕೋಟಿ ಇದೆ ಬಾಕಿ, ಮತ್ತು ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ನಾನು ಕೆಲವು ಕಡೆ ಮಾಹಿತಿ ಇದೆ, ಕೆಲವು ಕಾಂಟ್ರಾಕ್ಟರ್ಸ್ ಸುಸೈಡ್ ಮಾಡುವಂಥ ಪರಿಸ್ಥಿತಿ ಬಂದದ್ದು. ಕಳೆದ 4 ವರ್ಷದ ಕೆಲಸ ಮಾಡಿದ್ದು ಹಣ ಬಿಡುಗಡೆ ಆಗಿಲ್ಲ. ಈ ಹಿನ್ನೆಲೆ ಇಟ್ಕೊಂಡು ಬಹುಶಃ ಹೊಸ ಮುಖ್ಯಮಂತ್ರಿ ಅನಿಸಿರ್ಬೋದು, ಈ ಗ್ಯಾರಂಟಿ ಯೋಜನೆಯಿಂದ ನಮ್ದು ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂಡೈರೆಕ್ಟ್ಲಿ ನೇರವಾಗಿ ಅದನ್ನು ಗ್ಯಾರಂಟಿ ಯೋಜನೆ ಕ್ಲೋಸ್ ಮಾಡಿದರೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಅರ್ಹರು ಅನರ್ಹರು ಅನ್ನುವಂಥ ಒಂದು ಕೆಟಗರಿ ಹಾಕ್ಕೊಂಡು ಆಲ್ಮೋಸ್ಟ್ ಈ ಗ್ಯಾರಂಟಿ ಯೋಜನೆ ಹಿಂದೆ ತೆಕ್ಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಸುಮ್ಮನೆ ಚುನಾವಣೆ ಸಲುವಾಗಿ, ಚುನಾವಣೆ ಗೆಲ್ಲುವ ಸಲುವಾಗಿ ಈ ರೀತಿ ಗ್ಯಾರಂಟಿ ಯೋಜನೆ ತೊಗೊಂಬರ್ತಾರೆ, ಜನರನ್ನು ಮರಳು ಮಾಡುವಂಥದ್ದಾಗ್ತದೆ. ಅಭಿವೃದ್ಧಿ ಕಡೆ ಯಾವುದೇ ಲಕ್ಷ್ಯ ಇಲ್ಲುವಂಥ ಪರಿಸ್ಥಿತಿ ಇವತ್ತು ಸರ್ಕಾರದ್ದು ಆಗಿದೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಬಿಟ್ಟಂಥ ವಿಚಾರ. ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ, ಆದರೆ ಇವತ್ತು ಸರ್ಕಾರ ನಡೆಸೋದು ಹೆಂಗೆ ಅನ್ನುವಂಥದ್ದು ಬಹುಶಃ ಪ್ರಾಬ್ಲಮ್ ಚಾಲೂ ಆಗಿತ್ತು ಸರ್. ಇವಾಗ ಗೃಹ ಸಚಿವರು ಖರ್ಗೆ ಸಾಹೇಬರು ಒಂದು RSS ಅವ್ರಿಗೆ ಒಂದು ಲೆಟರ್ ಬರೆದಿದ್ದು, ಇದ್ರ ಕಾನ್ಸೆಪ್ಟ್ ಆಗಿ ತಮ್ಮ ಸಂಸದ ವಿಜಯಪುರ ಸಂಸದರಾದಂಥ ಗೃಹ ಮಂತ್ರಿಯಾಗಿ ಅವ್ರಿಗೆ ಮೂಲವಾಗಿ ಸರ್ಕಾರ ಹೆಂಗೆ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ಒಬ್ಬ ಮಂತ್ರಿ ಯಾರಿಗೋ ನೋಟಿಸ್ ಇಶ್ಯೂ ಮಾಡೋದು, ಮತ್ತೊಂದು ಈಗ ವೈಲೇಷನ್ ಆದರೆ ಅವ್ರಿಗೆಲ್ಲ ರೈಟ್ ಇರೋದು. ಇವತ್ತು ಸರ್ಕಾರ ಅನ್ನೋದು ಇದೆ. ಸರ್ಕಾರ ಅಂತಂದರೆ ಇವತ್ತು ಡಿಪಾರ್ಟ್ಮೆಂಟ್ಗಳ ಮುಖಾಂತರ ನೋಟಿಸ್ ಕೊಡೋದು. ಇವತ್ತು ಏನೋ ವೈಲೇಷನ್ ಆಗಿದ್ರೆ ಇವತ್ತು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಟಿಸ್ ಕೊಡಲಿಲ್ಲ. ಅದಕ್ಕೆ ಲೀಗಲ್ ಏನು ಉತ್ತರ ಕೊಡಬೇಕು ಕೊಡ್ತಾರೆ. ಅದು ಬಿಟ್ಟು ಸುಮ್ಮನೆ ಒಂದು ಪ್ರಚಾರ, ಒಂದು ಅಪಪ್ರಚಾರ ಮಾಡಲಿಕ್ಕೆ RSS ಬಗ್ಗೆ ಈ ರೀತಿ ಎಲ್ಲ ರೀತಿ ಬೆಳಗಿನ ಸಾಯಂಕಾಲ ಅದನ್ನೇ ವಿಚಾರ ಮಾಡ್ತಾನೆ. ಒಬ್ಬ ಗೃಹ ಮಂತ್ರಿಯಾಗಿ ಸರಿಯಾಗಿ ಕೆಲಸ ಮಾಡಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.